Third Standard Environmental Studies, Lesson 3, Judgment of the Whole. ಈ ಲೆಸನ್ ಅನ್ನ ನೋಡುವ ಪೂರ್ವದಲ್ಲಿ ನೀವಿನ್ನು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. Let us start. Once an argument was started between a mango tree and the soil about who was greater. Their argument became very hot. ಒಮ್ಮೆ ಮಾವಿನ ಮರಕ್ಕೂ ಮತ್ತು ಮಣ್ಣಿಗೂ ಯಾರು ಶ್ರೇಷ್ಠ ಎಂಬ ವಿವಾದ ನಡೆಯಿತು. ಅವರ ವಿವಾದ ಬಿಸಿ ಮುಟ್ಟಿತು. Hearing the noise, ಈ ಸಪ್ಪಳವನ್ನ ಕೇಳಿ, ಈ ಗದ್ದಲವನ್ನ ಕೇಳಿ, the cat, ಬೆಕ್ಕು, the monkey, ಮಂಗ, the snake, ಹಾವು, and the owl gathered there, ಗೂಬಕ್ಕ ಎಲ್ಲರೂ ಸೇರಿದರು, ಎಲ್ಲರೂ ಬಂದರು. Everyone requested the owl to settle the dispute. ಎಲ್ಲರೂ ಗೂಬಕ್ಕರಿಗೆ ಈ ಸಮಸ್ಯೆಯನ್ನ ಪರಿಹರಿಸಲು ಕೇಳಿಕೊಂಡವು. Okay, the owl cleared its throat and asked both of them to present their arguments. ತನ್ನ ಗಂಟಲನ್ನ ಗೂಬಕ್ಕ ಸರಿಪಡಿಸಿಕೊಂಡು ಅವರ ಸಮಸ್ಯೆಯನ್ನ ಹೇಳಲು ಹೇಳಿತು. ಇಲ್ಲಿದೆ ನೋಡ್ರಿ, ಮಂಗಣ್ಣ, ಹಾವಣ್ಣ, ಗೂಬಕ್ಕ ಎಲ್ರು ಸೇರ್ಯಾವ ಇಲ್ಲೇ. ಇದು ನ್ಯಾಯಮೂರ್ತಿ ನ್ಯಾಯವನ್ನ ಕೊಡುವುದಿದೆ. ಈಗ ಮಾವಿನ ಮರ ಮತ್ತ ಮಣ್ಣಿಗೆ ವಿವಾದ ನಡೆದೈತಿ. ಸಾಯಿಲ್, ವಿತೌಟ್ ಮೀ, ಸಾಯಿಲ್ ಹೇಳುತ್ತ, ಮಣ್ಣು ಹೇಳುತ್ತ, ವಿತೌಟ್ ಮೀ ವೇರ್ ವಿಲ್ ಬಿ ದ ಮ್ಯಾಂಗೋ, ವಿತೌಟ್ ಮೀ ಇಟ್ cannot take birth. I give food, water and everything to it, so I am great. ಮಣ್ಣು ಹೇಳುತ್ತಾ, ನಾನಿಲ್ಲದಿದ್ದರೆ ಮಾವಿನ ಮರ ಎಲ್ಲಿರುತ್ತಿತ್ತು, ನನ್ನಿಂದಾಗಿ ಅದಕ್ಕ ಹುಟ್ಟು ಬಂದಿದೆ, ನಾನು ಅದಕ್ಕೆ ಆಹಾರವನ್ನು ಕೊಡ್ತೀನಿ, ನೀರನ್ನ ಕೊಡ್ತೀನಿ, ಮತ್ತ ಎಲ್ಲವನ್ನೂ ಕೊಡ್ತೀನಿ, ಹಾಗಾಗಿ ನಾನು ಹೆಚ್ಚು ಅಂತ ಮಣ್ಣು ಹೇಳುತ್ತ. ಈಗ ಮ್ಯಾಂಗೋ ಹೇಳುತ್ತ, ಐ ಗಿವ್ ಸ್ವೀಟ್ ಫ್ರೂಟ್ಸ್ ಟು ಎವ್ರಿವನ್, ನಾನು ಸಿಹಿಯಾದ ಹಣ್ಣನ್ನ ಎಲ್ಲರಿಗೂ ಕೊಡುತ್ತೇನೆ. ಐ ಗಿವ್ ಸ್ಪೇಸ್ ಟು ದ ಬರ್ಡ್ಸ್ ಟು ಬಿಲ್ಡ್ ದ ನೆಸ್ಟ್, ನಾನು ಗೂಡನ್ನ ಕಟ್ಟಲು ಹಕ್ಕಿಗಳಿಗೆ ಜಾಗವನ್ನ ಕೊಡುತ್ತೇನೆ. ಮೋರ್ ಎವರ್ ಐ ಆಮ್ ಆಲ್ಸೋ ಲಿವಿಂಗ್ ಬೀಯಿಂಗ್, ಎಲ್ಲದ ಹೊರತಾಗಿ ನಾನು ಸಹ ಒಂದು ಜೀವಿಯಾಗಿದ್ದೇನೆ ಅಂತ ಮಾವು ಹೇಳ್ತು. ಓಲ್ ಹೇಳುತ್ತ, ಓ ಮ್ಯಾಂಗೋ, ಹೌ ಡು ಯು ಸೇ ದಟ್ ಯು ಆರ್ ಲಿವಿಂಗ್ ಬೀಯಿಂಗ್? ಏ ಮಾವಿನ ಮರವೇ, ಮಾವು, ನೀನು ಜೀವಿ ಅಂತ ಹೆಂಗ್ ಹೇಳ್ತೀಯ ಅಂತ ಮಣ್ಣು ಕೇಳ್ತ. ಅಂದ್ರ ಓಲ್ ಹೇಳಾಕ ಬಂದೈತಿ. ಓ ಮ್ಯಾಂಗೋ, ಹೌ ಡು ಯು ಸೇ ದಟ್ ಯು ಆರ್ ಅ ಲಿವಿಂಗ್ ಬೀಯಿಂಗ್ ಅಂತ ಗೂಬಕ್ಕ ಹೇಳ್ತು. ನ್ಯಾಯಮೂರ್ತಿ ಆಗೈತಲ್ಲ ಅದು. ಮ್ಯಾಂಗೋ ಹೇಳುತ್ತೆ ಈಗ, look my seed germinate into sapling and grow into plant, later into big tree like me. ನನ್ನ ಬೀಜಗಳು ನನ್ನನ್ನ ನೋಡು, ನನ್ನ ಬೀಜಗಳನ್ನ ನೋಡು, ಅವು ಮೊಳಕೆ ಒಡೆದು ಸಸಿಯಾಗಿ ಹುಟ್ಟಿ ಬೆಳೆದು ನನ್ನಂತೆ ದೊಡ್ಡ ಮರವಾಗಿ ಬೆಳೀತೆವು ಅಂತ ಮಾವು ಹೇಳ್ತು. ಓಲ್ ಹೇಳ್ತಾ, ಆಲ್ ರೈಟ್, ಆಯ್ತು, ಹೌದಾ, ಆಯ್ತು. ದ ಸಾಯಿಲ್ cannot do the things you do, but for your growth you need water and food. ನಿನ್ನ ಬೆಳವಣಿಗೆಗೆ ನೀರು ಮತ್ತು ಆಹಾರ ಬೇಕು. Where do you get them from? ನೀನು ಅವುಗಳನ್ನು ಎಲ್ಲಿಂದ ಪಡೀತಿ ಅಂತ ಗೂಬಕ್ಕ ಕೇಳ್ತು. ಮ್ಯಾಂಗೋ ಹೇಳುತ್ತ, I get them from the soil, ನಾನು ಅವುಗಳನ್ನ ಮಣ್ಣಿಂದ ಪಡಿತೀನಿ ಅಂತ ಮಾವು ಹೇಳ್ತು. ಅದಕ್ಕೆ ಓಲ್ ಹೇಳ್ತಾ, see, you need the soil for your growth. ನೋಡಿಯಾ, ನಿನಗ ಬೆಳೆಯಲಿಕ್ಕೆ ಮಣ್ಣು ಬೇಕಲ್ವೇ ಅಂತ ಓಲ್ ಹೇಳ್ತು.
mango. But I get food from the leaves shed by me. ಆದರೆ ನನ್ನ ಉದರದ ಎಲೆಗಳಿಂದ ನನಗೆ ಆಹಾರ ಬರುತ್ತಲ್ಲ. ಅಂದ್ರೆ ನೀವು ಮುಂದೆ ಓದ್ತೀರಿ ಫೋಟೋಸಿಂಥಸಿಸ್ ಅಂತಂದು ಸಸ್ಯಗಳು ತಮ್ಮ ಆಹಾರವನ್ನ ಹೇಗೆ ತಯಾರಿಸ್ತವು ಅಂತಂತಂದು ಫೋಟೋಸಿಂಥಸಿಸ್ ಬಗ್ಗೆ ಅಧ್ಯಯನ ಮಾಡ್ತೀರಿ. ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀನಿ ನೋಡ್ರಿ. ಫೋಟೋಸಿಂಥಸಿಸ್ ಅಂದ್ರ ಸೂರ್ಯನ ಬೆಳಕು, ಸನ್ ಲೈಟ್, ಕಾರ್ಬನ್ ಡೈಆಕ್ಸೈಡ್ in the environment, water, chlorophyll ಇವು ಎಲ್ಲವನ್ನ ಬಳಸಿಕೊಂಡು ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್ in the environment, water and chlorophyll in the leaves, food prepare their using all these food trees prepare their own food is called photosynthesis. ಇದಕ್ಕ photosynthesis ಅಂತ ಕರೀತಾರ. Soil, but it comes through me only. ಆದರೆ ಇದೆಲ್ಲವೂ ಮೂಲತಃ ನನ್ನಿಂದಲೇ ಬರುವುದು. It comes from through only, comes through me only. ಇದು ನನ್ನಿಂದನ ಬರ್ತಾ ಅಂತ ಮಣ್ಣು ಹೇಳ್ತಾವ. ಓಲ್ ಹೇಳ್ತಾ, see we need both of you. ಅದು ಓಲ್ ಗೋಬಕ್ಕ ಹೇಳತ್ತ, ನೋಡ್ರಿ ನೀವು ನಮಗೆ ಇಬ್ರು ಬೇಕು. ಹಿಯರ್ ನೋ ಒನ್ ಈಸ್ ಮೋರ್ ಆರ್ ಲೆಸ್ ಇಂಪಾರ್ಟೆಂಟ್. ಇಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಸ್ಕ್ವೇರ್ ಅಲ್ಲಿ ಹೇಳುತ್ತ ಅಳಿಲು. ಹಿಯರ್ ಓಲ್ ಗೋಬಕ್ಕ, ಮ್ಯಾಂಗೋ ಸೇಡ್ ದಟ್ ಇಟ್ ಈಸ್ ಅ ಲಿವಿಂಗ್ ಬೀಯಿಂಗ್. ವಾಟ್ ಅಬೌಟ್ ದ ಸಾಯಿಲ್ ದೆನ್? ಇಲ್ಲೇ ಜೀವಿಗಳು ಮತ್ತು ನಿರ್ಜೀವಿಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಲಿವಿಂಗ್ ಬೀಯಿಂಗ್ ಅಂದ ಜೀವಂತ ಜೀವ ಇರುವಂತಹದು. ನಾನ್ ಲಿವಿಂಗ್ ಬೀಯಿಂಗ್ ಅಂದ್ರ ಜೀವ ಇರಲಾರದೇ ಇರುವಂತಹದು. ಅದಕ್ಕ ಸ್ಕ್ವೇರಲ್ ಅಳಿಲು ಎಷ್ಟ್ ಚೆನ್ನಾಗಿ ಕೇಳತ್ ನೋಡ್ರಿ. ಮ್ಯಾಂಗೋ ಸೇಡ್ ದಟ್ ಇಟ್ ಈಸ್ ಅ ಲಿವಿಂಗ್ ಬೀಯಿಂಗ್. ವಾಟ್ ಅಬೌಟ್ ದ ಸಾಯಿಲ್ ದೆನ್? ಆದರೆ ಮಣ್ಣು ಏನು ಹಂಗಂದ್ರ? ಹಾಗಾದ್ರೆ ಮಣ್ಣು ಓಲ್ ಹೇಳ್ತಾ, ಸಾಯಿಲ್ ಡಸಂಟ್ ಗ್ರೋ, ಇಟ್ ಡಸಂಟ್ ನೀಡ್ ಫುಡ್, so it is not living being. It is a non-living thing. ಮಣ್ಣು ಬೆಳೆಯುವುದಿಲ್ಲ, ಅದಕ್ಕ ಆಹಾರ ಬೇಡ, ಅದು ನಿರ್ಜೀವಿ ಅಂತ ಗೋಬಕ್ಕ ಹೇಳ್ತ. ಮಂಕಿ ಹೇಳುತ್ತ, ಮಂಗಣ್ಣ ಹೇಳ್ತ, ಡಿಯರ್ ಸಿಸ್ಟರ್, why did you say that both are equal? We need both of them. ಅಲ್ಲ ಅಕ್ಕ, ನೀವು ಇಬ್ರು ಸಮ, ಇಬ್ರು ಬೇಕು ಅಂದೆಲ್ಲ ಏಕೆ ಅಂತ ಗೋಬಕ್ಕಗ ಮಂಗಣ್ಣ ಹೇಳುತ್ತ. ಓಲ್ ಹೇಳುತ್ತ ಅದಕ್ಕ, ಲುಕ್ ಅರೌಂಡ್ ಡಿಯರ್ ಮಂಕಿ. ಸುತ್ತಲೂ ನೋಡು ಮಂಗಣ್ಣ. ದೇರ್ ಇಸ್ ಅ ಸಾಯಿಲ್, ಎಲ್ಲ ಕಡೆ ಮಣ್ಣಿದೆ. ವಾಟರ್ ಅಂಡ್ ಏರ್, ಸಾಯಿಲ್, ವಾಟರ್ ಅಂಡ್ ಏರ್, ದೀಸ್ ಆರ್ ಆಲ್ ನಾನ್ ಲಿವಿಂಗ್ ಬೀಯಿಂಗ್ಸ್. They are non-living things. They are non-living things. But you think why? Can we live without air? No. Water? No. And soil? No. We live with the help of air, water, soil and fire. ಪಂಚಭೂತಗಳು ಅಂತಾರ. ಪಂಚಭೂತಗಳು ನಮ್ಗೆ ಬೇಕೇ ಬೇಕು. ಅದಕ್ಕ ಎಲ್ಲರೂ ಹೇಳ್ತಾರ, ನೋ ನೆವರ್, ಇಲ್ಲವೇ ಇಲ್ಲ. ಎಷ್ಟು ಚೆನ್ನಾಗಿ ಹೇಳಿತ್ತು ಗೋಬಕ್ಕ, ಇಲ್ಲವೇ ಇಲ್ಲ ಅಂತ ಹೇಳಿದ್ವಲ್ವ. ಆಲ್ ದ ಅಸೆಂಬಲ್ಡ್ ವೆಂಟ್ ಅವೇ ಪ್ರೈಸಿಂಗ್ ದ ಓಲ್. ಎಲ್ಲರೂ ಗೋಬಕ್ಕನಿಗೆ ಜೈಕಾರ ಹಾಕುತ್ತಾ ಹೋದರು. ಯು ಸಿ ಮೆನಿ ಥಿಂಗ್ಸ್ ಅರೌಂಡ್ ಯು. ಈಗ ನಿಮ್ಮ ಸುತ್ತಲೂ ಹಲವಾರು ವಸ್ತುಗಳನ್ನ ನೀವು ನೋಡಿದ್ದೀರಿ. ಕ್ಲಾಸಿಫೈ ದಮ್ ಆಸ್ ಅ ಲಿವಿಂಗ್ ಬೀಯಿಂಗ್ ಅಂಡ್ ನಾನ್ ಲಿವಿಂಗ್ ಬೀಯಿಂಗ್. ಅವುಗಳನ್ನ ಜೀವಂತ ಇರುವಂತಹವು, ಜೀವ ನಿರ್ಜೀವ ವಸ್ತುಗಳು ಅಂತ ವರ್ಗೀಕರಣ ಮಾಡಿ ಅಂತ ಹೇಳ್ಯಾರ. ರೈಟ್ ದ ಟೇಬಲ್ ಗಿವನ್ ಬಿಲೋ. ಇಲ್ಲೊಂದಿಷ್ಟು ನೋಡ್ರಿ, ಲಿವಿಂಗ್ ಬೀಯಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್. ನಾನು ಒಂದಿಷ್ಟನ್ನ ಲಿಸ್ಟ್ ಮಾಡಿದೀನಿ ಇಲ್ಲಿ. ಮ್ಯಾನ್, ವುಮನ್, ಡಾಗ್, ಕ್ಯಾಟ್, ಕೌ, ಬಫೆಲೋ, ಗೋಟ್, ಶೆಪ್, hen, sparrow, crow, fish, frog, butterfly, ant,
honey bee, grass, rose plant, sunflower, mango tree, coconut tree, all are living beings. ಮನುಷ್ಯ, ಮಹಿಳೆ, ಡಾಗ್ ನಾಯಿ, ಕ್ಯಾಟ್ ಬೆಕ್ಕು, ಕೌ ಆಕಳು, ಬತಲು, ಎಮ್ಮಿ, ಗೋಟ್ ಆಡು, ಮೇಕೆ, ಶಿಪ್ ಕುರಿ, hen ಕೋಳಿ, ಸ್ಪ್ಯಾರೋ ಗುಬ್ಬಚ್ಚಿ, ಕ್ರೌ ಕಾಗೆ, ಫಿಶ್ ಮೀನು, ಫ್ರಾಗ್ ಕಪ್ಪೆ, ಬಟರ್ಫ್ಲೈ ಚಿಟ್ಟೆ, ಆಂಡ್ ಇರುವೆ, ಹನಿ ಬಿ ಜೇನುನೊಣ, ಟ್ರೀ ಗಿಡ, ಗ್ರಾಸ್ ಹುಲ್ಲು, ರೋಸ್ ಪ್ಲಾಂಟ್ ಗುಲಾಬಿ ಗಿಡ, ಸನ್ಫ್ಲವರ್ ಸೂರ್ಯಕಾಂತಿ, ಮ್ಯಾಂಗೋ ಟ್ರೀ ಮಾವಿನ ಮರ, ಕೋಕೋನಟ್ ಟ್ರೀ ತೆಂಗಿನ ಮರ. ಇವೆಲ್ಲ ಅಂದ್ರೆ ಇನ್ನೂ ಸಾಕಷ್ಟು ಜೀವಿಗಳದವು, ಲಿವಿಂಗ್ ಬೀಯಿಂಗ್ಸ್ ಇನ್ನೂ ಸಾಕಷ್ಟು ಅದವು. ಇಲ್ಲಿ ಸ್ಪೇಸ್ ಇಷ್ಟು ಸಾಕಾಗೈತಿ, ಇಷ್ಟು ಬರ್ದೈತಿ. ಈಗ ಇನ್ನ ನಾನ್ ಲಿವಿಂಗ್ ಥಿಂಗ್ಸ್ ನೋಡ್ರಿ, ನಮ್ಮ ಸರೌಂಡಿಂಗ್ಸ್ ನಲ್ಲಿ ಇರುವಂತಹದ್ದು. ರಾಕ್ ಕಲ್ಲು, ಚೇರ್ ಕುರ್ಚಿ, ಬುಕ್ ಪುಸ್ತಕ, ಪೆನ್ಸಿಲ್ ಗೊತ್ತು ನಿಮ್ಗ, ಪೆನ್ ಟಾಯ್ ಆಟಿಕೆ, ಹೌಸ್ ಮನೆ, ಇವೆಲ್ಲ ನಾನ್ ಲಿವಿಂಗ್ ಥಿಂಗ್ಸ್. ಈಗ ಕಾರ್, ಬೈಸಿಕಲ್ ಸೈಕಲ್, ಬಸ್ ನಾನ್ ಲಿವಿಂಗ್ ಥಿಂಗ್ಸ್. ಕಂಪ್ಯೂಟರ್, ಮೊಬೈಲ್ ಫೋನ್, ವಾಚ್ ಗಡಿಯಾರ, ಪ್ಲೇಟ್, ಬಾಟಲ್, ಬಾಲ್, ಅಂಬ್ರೆಲಾ, ಕ್ಲಾತ್, ಬ್ರಿಕ್, ವಾಟರ್, ಏರ್, ಸನ್, ಮೂನ್, ಸ್ಟಾರ್ಸ್. These are all non-living things. You know, how can you identify the living being and non-living things? Remember the word of the whole. ನೀನು ಜೀವಿಗಳು ಮತ್ತು ನಿರ್ಜೀವಿಗಳನ್ನ ಹೇಗೆ ಗುರುತಿಸಿದೆ? ಇದರದ್ದು ಓಲ್ದು ಮಾತುಗಳನ್ನ ನೆನಪಿಸಿಕೋ ಅಂತ ಹೇಳ್ಯಾರ. ಕಂಪೇರ್ ದ ಪಿಕ್ಚರ್ ಗಿವನ್ ಬಿಲೋ. ಇಲ್ಲಿ ನೋಡ್ರಿ, ಫಸ್ಟ್ ಈ ತರ ಐತಿ. ಅಂದ್ರ ಸೀಡ್ ಬೀಜ ಗಿಡವಾಗೈತಿ. ಬುಕ್ ಇದ್ದಂಗ ಐತಿ, ಮೊದ್ಲ ಚಿಕ್ ಆನಂತರ ಹೆಣ್ಣಾಗೈತಿ. ದಿಸ್ ಈಸ್ ಚಿಕ್ಕ ಮರಿಗೆ, ಕೋಳಿಗೆ ಚಿಕ್ ಅಂತಾರ, ಚಿಕ್ hen. ದಿಸ್ ಈಸ್ hen. ಚೇರ್ ಆಗೇ ಐತಿ, ಅದರಲ್ಲಿ ಏನು ಬದಲಾವಣೆ ಇಲ್ಲ. ನೋಡ್ರಿ, ಬೇಬಿ ಗರ್ಲ್ ಆಗ್ಯಾಳ. ದಿಸ್ ಈಸ್ ಬೇಬಿ. ಪಾಪು ದೊಡ್ಡವಳಾಗಿ ಹುಡುಗಿ ಆದ್ಲು. ಬದಲಾವಣೆ ಆಗೈತಾ? ಅವರ ಗಾತ್ರದಲ್ಲಿ ಬದಲಾವಣೆ ಆಗಿದೆ. Which are the living beings here? How do you identify them? ಇಲ್ಲಿ ನೋಡ್ರಿ, ಒಂದು ಲಕ್ಷಣ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಇದಕ್ಕೆ ಏನಂತಾರೆ? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಬೀಯಿಂಗ್ಸ್. ಫಸ್ಟ್ ಕ್ಯಾರೆಕ್ಟರ್ ಏನಂದ್ರ, ಆಲ್ ಲಿವಿಂಗ್ ಬೀಯಿಂಗ್ಸ್ ಗ್ರೋ. ಎಲ್ಲ ಜೀವಿಗಳು ಬೆಳೆಯುತ್ತವೆ. ಇದು ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್. ನೋಡ್ರಿ, ಇಲ್ಲಿ ಊಟವನ್ನ ಮಾಡ್ತಾ ಇದ್ದಾರೆ. ಇವರು ಗಿಡಗಳಿಗೆ ನೀರನ್ನ ಹಾಕ್ತಾ ಇದ್ದಾರೆ. ಇದು ಹೆನ್ ಕಾಳುಗಳನ್ನ ತಿಂತಾ ಇದೆ. ಕೌ ಹುಲ್ಲನ್ನ ಮೇಯ್ತಾ ಇದೆ. ಅಂದ್ರ ಕೌ ಈಟಿಂಗ್ ಗ್ರಾಸ್. ಅಬ್ಸರ್ವ್ the above picture. Tell, what do you understand? Do the table and chair eat food? No. Do the table and chair eat the food? No. Because they are non-living things. ಈ ಚಿತ್ರವನ್ನು ನೋಡಿದಾಗ ನಾವೇನ್ ಹೇಳ್ತೀವಿ ಅಂದ್ರ, all living beings need food. ಎರಡನೇ ಕ್ಯಾರೆಕ್ಟರಿಸ್ಟಿಕ್ಸ್ ಆಯ್ತು. ಎಲ್ಲ ಜೀವಿಗಳಿಗೂ ಆಹಾರ ಬೇಕು. ನೆಕ್ಸ್ಟ್ ನೋಡ್ರಿ, ತಾಯಿ ಮಗು. ಇದು ಮರ ಗಿಡ, ಅದರಂತೆ ಒಂದು ಗಿಡ ಇದೆ. ಕಾವ್ ಅದರ ಮರಿ, ಕಾವ್.
hen, chicks. What do you understand from these pictures? Not. Does a book give birth to another book? No, because non-living things. Does a doll give birth to another doll? No, because non-living things. Next ನೋಡ್ರಿ ಅದಕ್ಕ ಅವುಗಳನ್ನು ನೋಡಿ ಏನ್ ಹೇಳ್ತೀವಿ, ಲಿವಿಂಗ್ ಬೀಯಿಂಗ್ಸ್ ಗಿವ್ ಬರ್ತ್ ಟು ಯಂಗ್ ಒನ್ಸ್ ಆಫ್ ದ ಸೇಮ್ ಕೈಂಡ್. ಜೀವಿಗಳು ತಮ್ಮನ್ನೇ ಹೋಲುವ ಜೀವಿಗಳಿಗೆ ಜನ್ಮ ನೀಡುತ್ತವೆ. ಇದಕ್ಕೆ ಸಂತಾನೋತ್ಪತ್ತಿ ಅಂತ ಹೇಳ್ತಾರ. ಸಂತಾನೋತ್ಪತ್ತಿ. ರೀಪ್ರೊಡಕ್ಷನ್, ಇಂಗ್ಲಿಷ್ನಾಗ ರೀಪ್ರೊಡಕ್ಷನ್ ಅಂತ ಹೇಳ್ತಾರ. ರೀಪ್ರೊಡಕ್ಷನ್. ನೆಕ್ಸ್ಟ್ ನೋಡ್ರಿ, ಲುಕ್ ಆಟ್ ದ ಪಿಕ್ಚರ್ ಗಿವನ್ ಬಿಲೋ. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ದೀಸ್ ಪಿಕ್ಚರ್? ಇಲ್ಲೇ ಉಸಿರನ್ನ ತೋಳ್ತಾ ಇದೆ, ಉಸಿರಾಟ ನಡೀತಾ ಇದೆ, ಧ್ಯಾನ ಮಾಡಿ ಉಸಿರಾಟವನ್ನ ಮಾಡ್ತಾ ಇದ್ದಾರೆ. ಇಲ್ಲೇ ಗುಳ್ಳೆಗಳು ಹೇಳ್ತಾವ ಅಂದ್ರ ಉಸಿರಾಟ ಮಾಡ್ತಾ ಇದೆ. ಲಿವಿಂಗ್ ಬೀಯಿಂಗ್ ರೆಸ್ಪೈರ್, ಜೀವಿಗಳು ಉಸಿರಾಡುತ್ತವೆ. ಜೀವಿಗಳು ಉಸಿರಾಡುತ್ತವೆ ಅಂದ್ರ ಸಾಮಾನ್ಯ ಮಾನವನು ಒಂದು ನಿಮಿಷಕ್ಕೆ ಸುಮಾರು 72 ಸರಿ ಅವನ ಹೃದಯ ಬಡಿಯುತ್ತ, ಹಾರ್ಟ್ ಬೀಟ್ಸ್ ಅಂತಾರೆ ಇದಕ್ಕ. ಹಾರ್ಟ್ ಬೀಟ್ಸ್ ಇದು ಗೊತ್ತಿರ್ಬೇಕು. ಯಾವ್ದಾರ ಎಕ್ಸಾಮ್ನೊಳಗ ಪ್ರವೇಶ ಪರೀಕ್ಷೆ ಎಕ್ಸಾಮ್ ಬರೀತಾರಲ್ಲ ನೀವು, ನವೋದಯ, ಮುರಾರ್ಜಿ, ಸೈನಿಕ್ ಸ್ಕೂಲ್, ರಾಣಿ ಚೆನ್ನಮ್ಮ ಅಂತ ಪರೀಕ್ಷೆ ಒಳಗ ಈ ತರಹದ ಪ್ರಶ್ನೆಗಳನ್ನ ಕೇಳ್ತಾರ. ಪರ್ ಮಿನಿಟ್, ಒಂದು ನಿಮಿಷಕ್ಕೆ ಪರ್ ಮಿನಿಟ್. ಇಲ್ಲೊಂದು ನೋಡ್ರಿ, ಡೂ ಇಟ್ ಯುವರ್ ಸೆಲ್ಫ್. ಒಂದು ಚಟುವಟಿಕೆಯನ್ನು ಕೊಟ್ರ, ಕಲೆಕ್ಟ್ ದ ಸೀಡ್ ಆಫ್ ರಾಗಿ ಅಂಡ್ ಬ್ರಿಂಜಲ್ ಆರ್ ಟೊಮೆಟೊ ಆರ್ ಚಿಲ್ಲಿ. ರಾಗಿ, ಬದನೆಕಾಯಿ, ಟೊಮೆಟೊ ಅಥವಾ ಮೆಣಸಿನಕಾಯಿಯ ಬೀಜಗಳನ್ನ ಸಂಗ್ರಹಿಸಿ, ಫಿಲ್ ಸಾಯಿಲ್ ಇನ್ ಟು ಆನ್ ಎಂಟಿ ಪಾಟ್ ಆರ್ ಅ ಬಾಕ್ಸ್. ಅವುಗಳನ್ನೆಲ್ಲ ಒಂದು ಎಂಟಿ ಪಾಟ್ ನಲ್ಲಿ ಹಾಕಿ. ಸೋ ದ ಕಲೆಕ್ಟೆಡ್ ಸೀಡ್ ಇನ್ ದ ಸಾಯಿಲ್, ಸ್ಪ್ರಿಂಕ್ ವಾಟರ್ ಆನ್ ಇಟ್ ಎವ್ರಿ ಡೇ. ದಿನಾಲು ಅವುಗಳಿಗೆ ನೀರನ್ನು ಹಾಕಿ. ಅಬ್ಸರ್ವ್ ಕೇರ್ಫುಲಿ ದ ಚೇಂಜ್ ದಟ್ ಟೇಕ್ ಪ್ಲೇಸ್ ಇನ್ ಅ ವೀಕ್. ಒಂದು ವಾರದವರೆಗೆ ಬದಲಾವಣೆ ಆಗೋದನ್ನ ಗಮನಿಸಿ. ರೈಟ್ ಹಿಯರ್ ದ ಚೇಂಜಸ್ ದಟ್ ಯು ಹ್ಯಾವ್ ಅಬ್ಸರ್ವ್. ಇದನ್ನ ಪ್ರಯೋಗ ಮಾಡಿದ ನಂತರ ಏನು ಬದಲಾವಣೆ ಬರುತ್ತೋ ಅದನ್ನ ಇಲ್ಲಿ ಬರೀರಿ ಅಂತಂದ್ರ ಬರೀರಿ. ಸಿಂಪಲ್ ಇದೆ. ಅವು ಜರ್ಮಿನೇಟ್ ಆಗಿರ್ತವು. ಪ್ಲಾಂಟ್ ಅಂಡ್ ಅನಿಮಲ್ ಆರ್ ಲಿವಿಂಗ್ ಬೀಯಿಂಗ್ಸ್. ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಿಗಳಾಗಿವೆ. ಏರ್, ವಾಟರ್, ಸಾಯಿಲ್ ಅಂಡ್ ಸಚ್ ಅದರ್ ಥಿಂಗ್ಸ್ ಆರ್ ನಾನ್ ಲಿವಿಂಗ್ ಥಿಂಗ್ಸ್. ಗಾಳಿ, ನೀರು ಮತ್ತು ಮಣ್ಣು ಇವು ನಿರ್ಜೀವ ವಸ್ತುಗಳು. ಏರ್, ವಾಟರ್ ಅಂಡ್ ಸಾಯಿಲ್ ಆರ್ ಎಸೆನ್ಸಿಯಲ್ ಫಾರ್ ದ ಲಿವಿಂಗ್ ಬೀಯಿಂಗ್ ಟು ಲಿವ್. ನೀರು, ಗಾಳಿ, ಮಣ್ಣು ಜೀವಿಗಳು ಬದುಕಲಿಕ್ಕೆ ಅವಶ್ಯಕವಾಗಿ ಬೇಕಾಗಿವೆ. The system in which the living being and non-living being live together is environment. ಜೀವಿಗಳು ಮತ್ತು ನಿರ್ಜೀವಿಗಳು ಒಟ್ಟಾಗಿ ಬಾಳುವುದಕ್ಕೆ ಪರಿಸರ ಅಂತ ಹೇಳ್ತಾರೆ. These are some similarity between plants and animals. For example, both plant and animal respire. Observe the picture given below. Write the similarity in space provided. Both plants and animals reproduce. Reproduce. Reproduction. ಸಂತಾನೋತ್ಪತ್ತಿ ಆಗುತ್ತ. ಇಲ್ಲೇ ಚಿಕ್ಕದು ದೊಡ್ಡದಾಗೈತಿ, ಚಿಕ್ಕದು ದೊಡ್ಡದಾಗೈತಿ ಅಂದ್ರ ಸಂತಾನೋತ್ಪತ್ತಿನ ಹೌದಿದು. ಗ್ರೋತ್. ಇದಕ್ಕೆ ಇನ್ನೊಂದು ಗ್ರೋತ್. ಬೆಳವಣಿಗೆ ಆಗತ್ತ. ಗ್ರೋತ್. ರೀಪ್ರೊಡಕ್ಷನ್ ಅನ್ನ
ಹೇಳದೇ ಇದ್ರು ಇಲ್ಲಿ ಬೆಳವಣಿಗೆ ಆಗೈತಿ. ಚಿಕ್ಕದು ದೊಡ್ಡದಾಗೈತಿ, ಚಿಕ್ಕದು ದೊಡ್ಡದಾಗೈತಿ. ಇದಕ್ಕ ಚಿಕ್ಕದು ದೊಡ್ಡದು ಮರಿ ಹಾಕೈತಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್, ಲಿವಿಂಗ್ ಬೀಯಿಂಗ್ಸ್ ನೀಡ್ ಫುಡ್. ಲಿವಿಂಗ್ ಬೀಯಿಂಗ್ಸ್ need food. ನೆಕ್ಸ್ಟ್, ಇಲ್ಲಿ ರೀಪ್ರೊಡಕ್ಷನ್ ಇಲ್ಲಿ ಬರುತ್ತೆ ನೋಡ್ರಿ. ಸಂತಾನೋತ್ಪತ್ತಿ. ಇಲ್ಲೇ ಸಂತಾನೋತ್ಪತ್ತಿ ನಡೀತಾ ಇದೆ. ಚಿಕ್ಕ ಮೊಟ್ಟೆ ಅಂತ ಮರಿ ಆಗೈತಿ. ಮೊದ್ಲು ಕಾಳು ಇತ್ತು, ಅದು ಜರ್ಮಿನೇಟ್ ಆಗೈತಿ. ನೆಕ್ಸ್ಟ್, you have observed the differences between plants and animals. Look at the picture given below and write the difference in the space provided. ಪ್ರಾಣಿಗಳು ನಡೆಯುತ್ತವೆ, ಚಲಿಸುತ್ತವೆ. ಸಸ್ಯಗಳು ಚಲಿಸುವುದಿಲ್ಲ. ಚಲಿಸ್ತವು, ಹಂಗ ಹಣ್ಣನ್ನು ಬಿಡ್ತವು. ಇಲ್ಲೇ ಇದು ಕಾಲುಗಳ ಮೂಲಕ ಚಲಿಸುತ್ತಾ, ಇಲ್ಲೇ ರೂಟ್ಸ್, ಸ್ಟೆಮ್ಸ್, ಲೀವ್ಸ್ ಗಳ ಮುಖಾಂತರ ಚಲನೆ ಆಗುತ್ತ. ಡಿಫರೆನ್ಸಸ್ ಮೂಮೆಂಟ್. ಚಲನೆ, ಡಿಫರೆನ್ಸಸ್ ಇನ್ ಚಲನೆ ನೋಡ್ರಿ. ಎಲೆ ಚಿಕ್ಕದು ದೊಡ್ಡದು ಈ ತರ ಆಕಾರದಲ್ಲಿ ಡಿಫರೆನ್ಸ್ ಇದೆ. ಸೈಜ್ ಇನ್ನು ಹಲವಾರು ಡಿಫರೆನ್ಸಸ್ ಅನ್ನ ಹೇಳಬೇಕು. ಸ್ಪೇಸ್ ಕಡಿಮೆ ಐತಿ, ಹಂಗಾಗಿ ಅಷ್ಟು ಹೇಳೈತಿ. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಲೆಸನ್ 4, ದ ಸ್ಟೋರಿ ಆಫ್ ಡ್ರಾಪ್ ಆಫ್ ವಾಟರ್, ಇದನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ.